ಕಾರ್ಬನ್ ಕಂಟೆಂಟ್ಸ್ ಇಂಜಿನ್ ಅಲ್ಲಿ ಕುತ್ಕೊಳ್ಳೋದ್ರಿಂದ ನಮ್ ಗಾಡಿ ಬೇಗ ಸೀಸ್ ಆಗಕ್ಕೂ ಚಾನ್ಸಸ್ ಇದೆ. ಇಂಜಿನ್ ಸೀಸ್ ಆಗಕ್ಕೂ ಚಾನ್ಸಸ್ ಇದೆ. ಏನಾದ್ರು ಕಾರ್ಬನ್ ಪಾರ್ಟಿಕಲ್ಸ್ ಏನಾದ್ರು ಇಂಜಿನ್ ಅಲ್ಲಿ ಸೇರ್ಕೊಂಡಾಗ ಇಂಜಿನ್ ನ ಬಿಚ್ಚಿ ಸರಿ ಮಾಡತಕ್ಕಂತ ಒಂದು ಟೆಕ್ನಾಲಜಿ ಇತ್ತಿತ್ತು. ಇದು ಆಲ್ರೆಡಿ ಮಿಷಿನ್ ಅಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಎರಡೂನು ಮಿಕ್ಸ್ ಮಾಡಿ ಹೈಡ್ರೋ ಆಕ್ಸಿ ಗ್ಯಾಸ್ ಅಂತ ಇದೊಂದು ಪಾಸ್ ಮಾಡುತ್ತೆ. ಸೊ ಇವಾಗ ನಾನ್ ನಿಮ್ಗೆಲ್ಲ ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್ ತೋರಿಸ್ತೀನಿ. ಈ ಗಾಡಿ ಒಂದು ಎಕ್ಸಾಂಪಲ್ ಒಂದು 70,000 ಕಿಲೋಮೀಟರ್ ಓಡಿದೆ. ಸೊ ಇವಾಗ ನಾವು 70,000 ಕಿಲೋಮೀಟರ್ ಅಂತ ಕೊಟ್ರೆ ಅದಕ್ಕೆ ತಕ್ಕಂಗೆ ಎಷ್ಟು ಹೈಡ್ರೋ ಆಕ್ಸಿ ಗ್ಯಾಸ್ ಬೇಕೋ ಅದಕ್ಕೆ ಮಾತ್ರ ಕೊಟ್ಟಿದೀವಿ. ಸೊ ನೀವು ಇವಾಗ ಇದ್ರಲ್ಲಿ ನೋಡ್ಬೋದು, ಇವಾಗ ಇಲ್ಲಿ ಇಟ್ಟಾಗ ನೋಡಿ ಇದ್ರಲ್ಲಿ ಬಬಲ್ಸ್ ಬರೋದ್ರಿಂದ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ ಹೈಡ್ರೋ ಆಕ್ಸಿ ಗ್ಯಾಸ್ ಪಾಸ್ ಆಗ್ತಾ ಇದೆ. ಇದು ಪಾಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಫಾಸ್ಟ್ ಆಗಿ ನಮ್ ಗಾಡಿಯಲ್ಲಿ ಎಲ್ಲ ಕಾರ್ಬನ್ ಕಂಟೆಂಟ್ ಡಸ್ಟ್ ಪಾರ್ಟಿಕಲ್ಸ್ ಎಕ್ಸಾಸ್ಟ್ ಪೈಪ್ ಇಂದ ಆಚೆ ತಳ್ಳಿಬಿಡುತ್ತೆ. ಕಾರ್ಬನ್ ಫಾರ್ಮ್ ಆಗೋದ್ರಿಂದ ನಿಮ್ಗೆ ಮೈಲೇಜ್ ಡ್ರಾಪ್ ಆಗುತ್ತೆ, ಮತ್ತೆ ಇಂಜಿನ್ ಬೇಗ ಕೆಲ್ಸಕ್ಕೆ ಬರೋ ಚಾನ್ಸಸ್ ಇದೆ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಡಿಕಾರ್ಬನೈಸೇಷನ್ ತುಂಬಾ ಇಂಪಾರ್ಟೆಂಟ್ ವೆಹಿಕಲ್ ಗೆ. ಏನ್ ಯೂಸಸ್ ಅಂದ್ರೆ ನಿಮ್ದು ಗಾಡಿದು ಮೈಲೇಜ್ ಜಾಸ್ತಿ ಆಗುತ್ತೆ, ಮತ್ತೆ ಫ್ರೀಕ್ವೆಂಟ್ ಆಗಿ ಗೇರ್ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ, ಮತ್ತೆ ಇಂಜಿನ್ ಸೌಂಡ್ ಕಮ್ಮಿ ಆಗುತ್ತೆ. ನೀವು ಶೋರೂಮ್ ಇಂದ ಗಾಡಿ ಹೆಂಗ್ ತಗೊಂತೀವೋ ಅದೇ ತರ ನಿಮ್ಮ ನಾರ್ಮಲ್ ಆಗುತ್ತೆ. ಕಾರ್ಬನ್ ಕಂಟೆಂಟ್ ಫ್ಲಶ್ ಔಟ್ ಮಾಡೋದಿಲ್ಲ. ಇದು ಬರೀ ಒಂದ್ ಗ್ಯಾಸ್ ನಾವು ಬರೀ ಕಾರ್ಬನ್ ಕಂಟೆಂಟ್ಸ್ ರಿಮೂವ್ ಮಾಡಕ್ ಯೂಸ್ ಮಾಡ್ತೀವಿ ಅಷ್ಟೇ. ಇದರಿಂದ ಇಂಜಿನ್ ಏನು ಪ್ರಾಬ್ಲಮ್ ಫ್ಯೂಚರ್ ಅಲ್ಲಿ ಏನು ಪ್ರಾಬ್ಲಮ್ ಬರಲ್ಲ. ನೀವ್ ಎಲ್ಲೇ ಹೋದ್ರು ಬರೀ ನಿಮ್ಗೆ 40 to 45% ಮಾತ್ರ ನಿಮ್ಗೆ ಕಾರ್ಬನ್ ಕ್ಲೀನ್ ಮಾಡ್ಕೊಡ್ತಾರೆ. 90 to 95% ಕಾರ್ಬನ್ ಕ್ಲೀನಿಂಗ್ ಮಾಡ್ಕೊಡ್ತೀವಿ. ಅಪ್ ಟು 90% ನಿಮ್ಗೆ ಫ್ಲಶ್ ಔಟ್ ಆಗೋದ್ರಿಂದ ನಿಮ್ಗೆ ಯಾವ್ದೇ ತರ ಇಂಜಿನ್ ಗೆ ತೊಂದರೆ ಆಗೋದಿಲ್ಲ. ಏರ್ ಫಿಲ್ಟರ್ ಇಂಟೇಕ್ ಅಲ್ಲಿ ನಾವು ಪೈಪ್ ಕನೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹೈಡ್ರೋ ಆಕ್ಸಿ ಗ್ಯಾಸ್ ಅಂತ ಇದೆ, ಅದು ಆಟೋಮೆಟಿಕ್ ಆಗಿ ಇಂಜಿನ್ ಏರ್ ಫಿಲ್ಟರ್ ಪಾಸ್ ಆಗುತ್ತೆ. ಸೊ ಅದೇನ್ ಮಾಡುತ್ತೆ, ಅಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡಿ ಇರೋ ಬರೋ ಕಾರ್ಬನ್ ಎಲ್ಲ ನಮ್ಮ ಸೈಲೆನ್ಸರ್ ಎಕ್ಸಾಸ್ಟ್ ಪೈಪ್ ಇಂದ ಆಚೆ ತಳ್ಳುತ್ತೆ. ಮತ್ತೆ ಇನ್ನೊಂದು ನಮ್ದ್ರಲ್ಲಿ ಆಫರ್ ಏನಂದ್ರೆ ನಾವು ಎಲ್ಲೋ ಬೋರ್ಡ್ ಗಾಡಿಗೆ ಬರೀ 799 ಮಾಡ್ಕೊಡ್ತಾ ಇದೀವಿ. ವರ್ಷಿತ್ ಅವರು ಕಾಲೇಜ್ಗೆ ಹೋಗಿದ್ಕೊಂಡು ಒಂದು ಶಾಪ್ ನ ಓಪನ್ ಮಾಡಿ ಏನೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂತವ್ರಿಗೆ ಒಂದು ಸಪೋರ್ಟ್ ಮಾಡ್ಬೇಕು, ಉತ್ತೇಜನ ಕೊಡ್ಬೇಕು, ಅವರು ಫ್ಯೂಚರ್ ಅಲ್ಲಿ ಮುಂದಕ್ಕೆ ಬರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ ಕನ್ನಡ ಯೂಟ್ಯೂಬ್ನಿಂದ ಭರತ್ ಕುಲಾಲ್. ಸೊ ಫಾರ್ ದ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು, ನಾವು ಒಂದು ಡಿಕಾರ್ಬನೈಸೇಷನ್ ಗೆ ಸಂಬಂಧಪಟ್ಟಂತ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಇತ್ತೀಚೆಗೆ ಏನ್ ಟ್ರೆಂಡ್ ಆಗ್ತಾ ಇದೆ, ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, ಏನಾದ್ರು ಕಾರ್ಬನ್ ಪಾರ್ಟಿಕಲ್ಸ್ ಏನಾದ್ರು ಇಂಜಿನ್ ಅಲ್ಲಿ ಸೇರ್ಕೊಂಡಾಗ ಇಂಜಿನ್ ನ ಬಿಚ್ಚಿ ಸರಿ ಮಾಡತಕ್ಕಂತ ಒಂದು ಟೆಕ್ನಾಲಜಿ ಇತ್ತಿತ್ತು. ಸೊ ಇವಾಗ ಒಂದು ಹ್ಯಾಂಡಿ ಫೀಚರ್ ಅಂತ ಹೇಳ್ಬಿಟ್ಟು ಇವಾಗ ಜರ್ಮನ್ ಟೆಕ್ನಾಲಜಿ ಜೊತೆಗೆ ಒಂದು ಮಿಷಿನ್ ಬಂದು ಅದರ ಸಹಾಯದಿಂದ ನಮ್ಮ ಇಂಜಿನ್ ನ ಎಲ್ಲ ಕ್ಲೀನ್ ಮಾಡಿ ನಮ್ಮ ಮೈಲೇಜ್ ಮತ್ತೆ ಪಿಕಪ್ ಇದೆಲ್ಲ ನಾವು ಇನ್ಕ್ರೀಸ್ ಮಾಡ್ಕೋಬಹುದು. ಕಾರ್ಬನ್ ಫಾರ್ಮ್ ಆಗೋದ್ರಿಂದ ನಿಮ್ಗೆ ಮೈಲೇಜ್ ಡ್ರಾಪ್ ಆಗುತ್ತೆ, ಮತ್ತೆ ಇಂಜಿನ್ ಬೇಗ ಕೆಲ್ಸಕ್ಕೆ ಬರೋ ಚಾನ್ಸಸ್ ಇರುತ್ತೆ. ಹೌದು, ಅದಕ್ಕೋಸ್ಕರನೇ ಡಿಕಾರ್ಬನೈಸೇಷನ್ ಅಂತ ಒಂದು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಟ್ರೆಂಡ್. ಸೊ ಪ್ರತಿ ಕಡೆ ನಿಮ್ಗೆ ಎಲ್ಲಾ ಕಡೆನೂ ಡಿಕಾರ್ಬನೈಸೇಷನ್ ಮಾಡ್ತಾ ಇದಾರೆ. ಅದ್ರಲ್ಲೂ ಡಿಫರೆನ್ಸ್ ಬರುತ್ತೆ, ನಿಮ್ಗೆ ಗೊತ್ತಾಗಲ್ಲ. ಅದು ಚಿಕ್ಕ ಮಿಷಿನ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಅಷ್ಟು ಬೇಗ ಅದು ಕಾರ್ಬನ್ ಬೇಗ ಕ್ಲಿಯರ್ ಆಗಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ದುಡ್ಡು ಜಾಸ್ತಿ ತಗೋತಾರೆ ನಿಮ್ಮ ಹತ್ರ, ಮತ್ತೆ ನಿಮ್ಗೆ ಕೆಲ್ಸನೂ ಆಗಲ್ಲ. ಯಾಕಂದ್ರೆ ನನ್ನ ಪರ್ಸನಲ್ ವೆಹಿಕಲ್ ಗೆ ಅದೇ ತರ ಆಗಿರೋದ್ರಿಂದ ಇವ್ರ ಹತ್ರ ಪ್ಯೂರೆಸ್ಟ್ ನಿಮ್ಗೆ ಜರ್ಮನ್ ಟೆಕ್ನಾಲಜಿ ಏನ್ ಬರುತ್ತೆ ಅದೇ ಮೆಷಿನ್ ಅಲ್ಲಿ ಮಾಡ್ತಕ್ಕಂಥದ್ದು. ಮತ್ತೆ ಯಾವ ತರ ಇರುತ್ತೆ ಇದು ಅಂತ ಹೇಳ್ಬಿಟ್ಟು, ಡಿಕಾರ್ಬನೈಸೇಷನ್ ಅಂದ್ರೆ ಏನು ಅಂತ ನಿಮ್ಮ ಅನಿಸಿಕೆ ಅಂತ ಹೇಳಿ. ಡಿಕಾರ್ಬನೈಸೇಷನ್ ಅಂದ್ರೆ ಇವಾಗ ನಮ್ಮ ಇಂಜಿನ್ ಅಲ್ಲಿ ಕಾರ್ಬನ್ ಅಂತ ಒಂದು ಫಾರ್ಮ್ ಆಗಿರುತ್ತೆ. ಆ ಕಾರ್ಬನ್ ಫ್ಲಶ್ ಔಟ್ ಮಾಡಿ ಎಕ್ಸಾಸ್ಟ್ ಪೈಪ್ ಇಂದ ಒಂದ್ ಗ್ಯಾಸ್ ಯೂಸ್ ಮಾಡಿ ತಳ್ತೀವೋ ಅದನ್ನ ಗ್ಯಾಸ್ ನ ಹೈಡ್ರೋಜನ್ ಆಕ್ಸಿ ಗ್ಯಾಸ್ ಅಂತ ಹೇಳ್ತೀವಿ. ಆ ಹೈಡ್ರೋಜನ್ ಆಕ್ಸಿ ಗ್ಯಾಸ್ ನ ಪಾಸ್ ಮಾಡಿ ಎಕ್ಸಾಸ್ಟ್ ಪೈಪ್ ಇಂದ ನಾವ್ ಏನ್ ಆಚೆ ತಳ್ತೀವೋ ಅದನ್ನೇ ಡಿಕಾರ್ಬನೈಸೇಷನ್ ಅಂತ ಹೇಳ್ತೀವಿ. ಇದ್ರಿಂದ ಏನ್ ಯೂಸಸ್ ಅಂದ್ರೆ ನಿಮ್ದು ಗಾಡಿದು ಮೈಲೇಜ್ ಜಾಸ್ತಿ ಆಗುತ್ತೆ, ಮತ್ತೆ ಫ್ರೀಕ್ವೆಂಟ್ ಆಗಿ ಗೇರ್ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ, ಮತ್ತೆ ಇಂಜಿನ್ ಸೌಂಡ್ ಕಮ್ಮಿ ಆಗುತ್ತೆ. ಡೀಸೆಲ್ ಗಾಡಿಯಲ್ಲಿ ಏನಂದ್ರೆ ಬ್ಲಾಕ್ ಸ್ಮೋಕ್ ಬರುತ್ತೆ, ಅದು ಫುಲ್ ಕಡಿಮೆ ಆಗುತ್ತೆ. ಡಿಕಾರ್ಬನೈಸೇಷನ್ ಅವಾಯ್ಡ್ ಆಗುತ್ತೆ. ನೀವು ಶೋರೂಮ್ ಇಂದ ಗಾಡಿ ಹೆಂಗ್ ತಗೊಂತೀವೋ ಅದೇ ತರ ನಿಮ್ಮ ನಾರ್ಮಲ್ ಆಗುತ್ತೆ. ಕಾರ್ಬನ್ ಕಂಟೆಂಟ್ಸ್ ಫ್ಲಶ್ ಔಟ್ ಮಾಡೋದಿಲ್ಲ. ಎಲ್ಲಾ ಗಾಡಿಗಳನ್ನು ಕಾರ್ಬನ್ ಜನರೇಟ್ ಆಗೋದ್ರಿಂದ ಇವನ್ ನಿಮ್ಗೆ ಬಸ್ಸು, ಟ್ರಕ್ಕು, ಕಾರು, ಬೈಕ್ ಏನೇನು ಒಂದು ಇಂಧನ ಚಾಲಿತ ಯಾವುದೇ ವೆಹಿಕಲ್ ಆದ್ರೂ ಮಾಡ್ಬೋದು. ಇವನ್ ನಿಮ್ಗೆ ಆಟೋ ಕೂಡ ಮಾಡಿಸ್ಬೋದು ಅಲ್ವಾ, ಆಟೋದು ಮಾಡಿಸ್ಬೋದು. ಎಷ್ಟು ಟೈಮ್ ತಗೊಳತ್ತೆ ಈ ಒಂದು ಪ್ರಾಸೆಸ್ ಅಂತ? ಇದೊಂದು ಪ್ರಾಸೆಸ್ ಅಂದ್ರೆ ಒಂದ್ ಕಾರ್ ಅಂದ್ರೆ ಮಿನಿಮಮ್ 30 ಮಿನಿಟ್ಸ್ ಆಗುತ್ತೆ. ಬೈಕ್, ಟೂ ವೀಲರ್ ಎಂತ ಬೈಕ್ ಎಲ್ಲಿ ಬರೀ 15 ಮಿನಿಟ್ಸ್ ಅಲ್ಲಿ ಮಾಡ್ಕೊಡ್ತೀವಿ. 15 ಮಿನಿಟ್ಸ್ ಅಲ್ಲಿ ಬರುತ್ತೆ. ಓಕೆ, ತುಂಬಾ ಜನಕ್ಕೆ ಗೊತ್ತು, ತುಂಬಾ ಜನಕ್ಕೆ ಗೊತ್ತಿಲ್ಲ. ಮೆಜಾರಿಟಿ ಪೀಪಲ್ ಗೊತ್ತು, ಒಂದು 50% ಜನಕ್ಕೆ ಗೊತ್ತಿಲ್ಲ ಈ ಡಿಕಾರ್ಬನೈಸೇಷನ್ ಮಾಡೋದ್ರಿಂದ ನಮ್ಗೆ ಏನಾದ್ರು ಇಂಜಿನ್ ಪ್ರಾಬ್ಲಮ್ ಬರ್ಬೋದಾ ಅಂತ ಒಂದು ಇದಿರುತ್ತೆ. ಇಲ್ಲ, ಇದರಿಂದ ಇಂಜಿನ್ ಗೆ ಡಿಸ್ಅಡ್ವಾಂಟೇಜಸ್ ಅಂತ ಏನು ಇಲ್ಲ.
ಇದು ಬರೀ ಒಂದ್ ಗ್ಯಾಸ್ ನಾವು ಬರೀ ಕಾರ್ಬನ್ ಕಂಟೆಂಟ್ಸ್ ರಿಮೂವ್ ಮಾಡಕ್ ಯೂಸ್ ಮಾಡ್ತೀವಿ ಅಷ್ಟೇ. ಇದರಿಂದ ಇಂಜಿನ್ ಏನು ಪ್ರಾಬ್ಲಮ್ ಫ್ಯೂಚರ್ ಅಲ್ಲಿ ಏನು ಪ್ರಾಬ್ಲಮ್ ಬರಲ್ಲ. ಸೊ ನಾವು ಹೆಂಗಂತ ಹೇಳಿದ್ರೆ ನಾವು ತಿಂತೀವಿ, ನಮಗೆ ಕೊಲೆಸ್ಟ್ರಾಲ್ ಆಗುತ್ತೆ, ಫ್ಯಾಟ್ ಆಗುತ್ತಲ್ಲ, ಅದೇ ತರ ಇದಕ್ಕೆ ಫ್ಯೂಯಲ್ ಹಾಕೋದ್ರಿಂದ ಅದೇನೋ ಒಂದು ಎನರ್ಜಿ ಜನರೇಟ್ ಮಾಡುತ್ತೆ. ಸೊ ಅದರಿಂದ ಏನ್ ಫಾರ್ಮ್ ಆಗುತ್ತೆ ನಮ್ಗೆ ಕಾರ್ಬನ್, ಅದು ಏನೋ ಫೈರೇಬಲ್ ಅನ್ಫೈರೇಬಲ್ ಅಂತ ಹೇಳ್ತಾರ. ಓಕೆ, ಅದು ನಿಮ್ಗೆ ಇಲ್ಲಿ ಜನರೇಟ್ ಆಗೋದ್ರಿಂದ ನಿಮ್ಗೆ ಎಂಜಿನ್ ಕಂಡೀಷನ್ ಆಗ್ಲಿ ಇದೆಲ್ಲ ಡ್ರಾಪ್ ಆಗ್ತಾ ಹೋಗುತ್ತೆ. ಹೊಸ ಕಾರ್ ತಗೊಂಡು ಒಂದು 30,000 ನೀವು ಓಡಿಸ್ತಾ ಅದ್ರ ಕಾರ್ಬನ್ ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಲೋಲಿ. 30,000 ಓಡಾದ್ಮೇಲೆ ಮಾಡಿಸ್ಬೇಕಾಗುತ್ತೆ ಅಲ್ವಾ, ಇದು ಡಿಕಾರ್ಬನ್ ಮಾಡ್ಬೇಕಾಗುತ್ತೆ. 20,000 to 25,000 ಮಾಡ್ತೀವಿ. ಓಕೆ, ತುಂಬಾ ಜನ ಮಾಡಲ್ಲ, ಆದ್ರೂ ಕ್ವಾಲಿಟಿ ಬರುತ್ತೆ. ಏನಕ್ಕೆ ಮಾಡ್ಲೇಬೇಕು ಅಂತ ಹೇಳ್ಬೋದು ಅಂತ? ಮಾಡ್ಲೇಬೇಕು ಅಂತ ಏನಂದ್ರೆ, ಇದು ನಾವು ಮಾಡಿರ್ಲಿಲ್ಲ ಅಂದ್ರೆ ಕಾರ್ಬನ್ ಕಂಟೆಂಟ್ಸ್ ಇಂಜಿನ್ ಅಲ್ಲಿ ಕುತ್ಕೊಳ್ಳೋದ್ರಿಂದ ನಮ್ ಗಾಡಿ ಬೇಗ ಸೀಸ್ ಆಗಕ್ಕೂ ಚಾನ್ಸಸ್ ಇದೆ, ಇಂಜಿನ್ ಸೀಸ್ ಆಗಕ್ಕೂ ಚಾನ್ಸಸ್ ಇದೆ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಡಿಕಾರ್ಬನೈಸೇಷನ್ ತುಂಬಾ ಇಂಪಾರ್ಟೆಂಟ್ ವೆಹಿಕಲ್ ಗೆ. ಇದ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ 1 ಲಕ್ಷ 1.5 ಲಕ್ಷ ಓರೋ ಗಾಡಿ ಕೂಡ 2 ಲಕ್ಷ 2.5 ಲಕ್ಷ 3 ಲಕ್ಷ ತನಕ ಆರಾಮಾಗಿ ಹೋಗುತ್ತೆ. ಓಕೆ, ನೀವು ಹೆಂಗೆ ಮೇಂಟೆನೆನ್ಸ್ ಮಾಡ್ತೀರಾ, ಆಯಿಲ್ ಸರ್ವಿಸ್ ಅದು ಇದು ಏನ್ ಮಾಡ್ತೀರಾ, ಅದರ ಒಂದು ಪಾರ್ಟ್ ಆಗಿ ನೀವು ಡಿಕಾರ್ಬನೈಸೇಷನ್ ಕೂಡ ಮಾಡಿ. ಎಲ್ಲಿ ಮಾಡಿಸಿ ಅಂತ ಹೇಳೋದಾದ್ರೆ ನಿಮ್ಮ ಶೋರೂಮ್, ನಿಮ್ಮ ಶಾಪ್ ಲೊಕೇಶನ್ ಹೇಳ್ಬಿಡಿ. ನಮ್ದು ಮೋಟೋ ವ್ಯಾಗನ್ ಇಂಜಿನ್ ಡಿಕಾರ್ಬನೈಸೇಷನ್ ಅಂತ. ಇದು ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಒಂದ್ 100 ಮೀಟರ್ಸ್ ಮುಂದೆ ಬಂದ್ರೆ ಲೆಫ್ಟ್ ಸೈಡ್ ನಮ್ ಶಾಪ್ ಕಾಣಿಸುತ್ತೆ. ನೀವು ಎಷ್ಟು ವರ್ಷದಿಂದ ಇದ್ದೀರಾ ನಿಮ್ಮ ಶಾಪ್ ಬಗ್ಗೆ ಹೇಳಿ? ನಮ್ದು ಇದು ಹೊಸದಾಗಿ ಓಪನ್ ಮಾಡಿರೋದು. ನಮ್ದು ಆಲ್ರೆಡಿ ಹೈದರಾಬಾದ್ ಅಲ್ಲಿ ಒಂದು ಬ್ರಾಂಚ್ ಇದೆ, ಇವಾಗ ಇಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ಮಾಡಿದ್ವಿ. ಓಕೆ, ನಿಯರ್ ಬೈ ನಿಮ್ಗೆ ಮೆಟ್ರೋ ಸ್ಟೇಷನ್ ಗೆ ಹತ್ರ ಆಗುತ್ತೆ. ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ ಇಂದ ತುಂಬಾನೇ ಹತ್ರ ಆಗುತ್ತೆ ನಿಮ್ಗೆ. ಯಾವುದೇ ಗಾಡಿ ಇರ್ಲಿ ನಿಮ್ಮ ಹತ್ರ ಒಳ್ಳೆ ಪ್ರೈಸ್ಗೂ ಕೂಡ ಮಾಡ್ಕೊಡ್ತಾ ಇದಾರೆ. ಯಾವುದೇ ಗಾಡಿ ತಗೊಂಬನ್ನಿ, ಇವನ್ ಲಾರಿ, ಬಸ್, ಏನೇ ಕಾರು, ಇವನ್ ಆಟೋ ತಗೊಂಬಂದ್ರು ಒಂದೇ ಪ್ರೈಸ್ ಅಂತ ಹೇಳ್ತಾ ಇದಾರೆ. ಅದು ನಿಮ್ಗೆ ಕಾರ್ ಯಾವ್ದೇ ಕಾರ್ ಆಗ್ಲಿ, SUV ಸೆಡಾನ್ ಯಾವ್ದೇ ಬರ್ಲಿ, ಬರೀ ಆಫರ್ ಪ್ರೈಸ್ ಅಲ್ಲೇ ಇದೆ ನಮ್ದು 999. ಯಾವ್ದೇ 2 ವೀಲರ್ ಬಂದ್ರಿ 500 ಮಾಡ್ಕೊಡ್ತೀವಿ. ಒಂಚೂರು ಕಡಿಮೆ ಮಾಡಲ್ಲ? ಫೈನಲ್ ನಮ್ದು ಅದೇ ಆಕ್ಚುಲಿ ಆಫರ್ ಪ್ರೈಸ್ ಅಲ್ಲಿ ಹೋಗ್ತಾ ಇದೆ. ಓಕೆ, ನಾನು ಅವತ್ತೇ ಮಾತಾಡಿದ್ದೆ 899 ಗೆ ಮಾಡಿಸ್ಕೊಡ್ತೀರಾ ಎಲ್ಲ ಗಾಡಿಗಳಿಗೂ? ಇವಾಗ ನಾವು ಆಫರ್ ಏನ್ ಕೊಡ್ತಾ ಇದೀವಿ ಅಂದ್ರೆ, ಇವಾಗ 3 days ಅಲ್ಲಿ ಯಾವ್ದೇ ಗಾಡಿ ಬರ್ಲಿ ನಾವು ಬರೀ 899 ಮಾಡ್ಕೊಡ್ತೀವಿ. 899. ಓಕೆ, 3 days ಅಲ್ಲಿ ಯಾವ್ದೇ ಗಾಡಿ ಬಂದ್ರು 899. ಅದಾದ್ಮೇಲೆ 3 days ಆದ್ಮೇಲೆ ಬಂದ್ರೆ 999. ಓಕೆ, 999. ಸೊ ಬೇರೆ ಕಡೆ ಏನಾಗುತ್ತೆ, ನಿಮ್ಗೆ ಬೇರೆ ಕಡೆ ಮಾಡಿಸೋದ್ರಿಂದ 40 to 50% ಅಷ್ಟೇ ನಿಮ್ಗೆ ಕಾರ್ಬನ್ ಫ್ಲಶ್ ಔಟ್ ಆಗುತ್ತೆ. ಇದರಲ್ಲಿ ಅಂತ ಹೇಳಿದ್ರೆ ಅಪ್ ಟು 90% ನಿಮ್ಗೆ ಫ್ಲಶ್ ಔಟ್ ಆಗೋದ್ರಿಂದ ನಿಮ್ಗೆ ಯಾವುದೇ ತರ ಇಂಜಿನ್ಗೆ ತೊಂದರೆ ಆಗೋದಿಲ್ಲ. ಸೊ ಇವರು ಅದಕ್ಕೆ ಒಂದು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಜರ್ಮನ್ ಟೆಕ್ನಾಲಜಿ, ಪ್ಯೂರ್ ಜರ್ಮನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇಂತ ಒಂದ್ ಕಡೆ ಬಂದು ನೀವು ನಿಮ್ ಗಾಡಿನ ಸರ್ವಿಸ್ ಮಾಡಿಸೋದ್ರಿಂದ, ಡಿಕಾರ್ಬನೈಸೇಷನ್ ಮಾಡಿಸೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನೀವು ಇದನ್ನ ಹಾರ್ಡ್ ಅಂಡ್ ಮನಿ ಆಗಿ ನೀವು ಒಂದ್ ಗಾಡಿ ತಗೊಂಡಿರ್ತೀರಾ, ಅದನ್ನ ನೀವು ಕೇರ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದೇ ಕೇರ್ ಅಂತಲ್ಲ, ಇವನ್ ಜನರಲ್ ಸರ್ವಿಸ್ ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಡಿಕಾರ್ಬನೈಸೇಷನ್ ಮಾಡಂಗಿದ್ರೆ ಮೋಟೋ ವ್ಯಾಗನ್ ಸಂಸ್ಥೆನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇವ್ರನ್ನ ಯಾಕೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ, ವರ್ಷಿತ್ ಅವರು ಕಾಲೇಜ್ಗೆ ಹೋಗಿದ್ಕೊಂಡು ಒಂದು ಶಾಪ್ ನ ಓಪನ್ ಮಾಡಿ ಏನೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂತವರಿಗೆ ಒಂದು ಸಪೋರ್ಟ್ ಮಾಡ್ಬೇಕು, ಉತ್ತೇಜನ ಕೊಡ್ಬೇಕು, ಅವರು ಫ್ಯೂಚರ್ ಅಲ್ಲಿ ಮುಂದಕ್ಕೆ ಬರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಒಂದ್ಸಲ ಬಂದು ವಿಸಿಟ್ ಮಾಡಿ, ಒಳ್ಳೇದಾಗ್ಲಿ ಬ್ರದರ್. ಇದು ಪ್ರಾಸೆಸ್ ಸ್ವಲ್ಪ ಹೇಳ್ಕೊಟ್ಬಿಡಿ ಆಯ್ತಾ? ಸೊ ಹಾಗೆ ವರ್ಷಿತ್ ಅವರು ಇದರಲ್ಲಿ ವೆಲ್ ಟ್ರೈನ್ಡ್ ಆಗಿದ್ದಾರೆ. ಆಂಧ್ರದಿಂದ ಅವರು ಕಲ್ತ್ಕೊಂಡು ಬಂದು ಈ ಒಂದು ಬಿಸ್ನೆಸ್ ಗೆ ಕಾಲಿಟ್ಟಿದ್ದಾರೆ ಬೆಂಗಳೂರಲ್ಲಿ. ಸೊ ಈ ಮಿಷಿನ್ ಬಗ್ಗೆ ಅಥವಾ ಇದರ ಬಗ್ಗೆ ಒಂದು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸೊ ಇದು ಮಿಷಿನ್ ವರ್ಕ್ ಏನಂದ್ರೆ, ನಮ್ ಇಂಜಿನ್ ಅಲ್ಲಿರೋ ಕಾರ್ಬನ್ ಕಂಟೆಂಟ್ ಫ್ರೆಶ್ ಔಟ್ ಮಾಡುತ್ತೆ. ಈ ಕಾರ್ಬನ್ ನಮ್ ಇಂಜಿನ್ ಅಲ್ಲಿ ಹೆಂಗ್ ಫಾರ್ಮ್ ಆಗುತ್ತೆ ಅಂದ್ರೆ, ನಾವು ಯೂಶಲಿ ಈ ಪೆಟ್ರೋಲ್ ಡೀಸೆಲ್ ಹಾಕ್ತಿವಲ್ವಾ ಗಾಡಿಗೆ, ಆ ಪೆಟ್ರೋಲ್ ಡೀಸೆಲ್ ಹಾಕೋದ್ರಿಂದ ಒಂದು 80 to 90% ಮಾತ್ರ ಅದು ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಗಾಡಿ ಓಡೋದು. ಮಿಕ್ಕಿದೆಲ್ಲ ಏನಾಗುತ್ತೆ ಅಂದ್ರೆ, ಇಂಜಿನ್ ಅಲ್ಲಿ ಇರೋ ಪಿಸ್ಟನ್, ವ್ಯಾಲ್ವ್, ಹೆಡ್ ಎಲ್ಲ ಕುತ್ಕೊಂಡ್ಬಿಡುತ್ತೆ. ಇದು ಕುತ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ ಇಂಜಿನ್ ಅಲ್ಲಿ ಕಾರ್ಬನ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ. ಈ ಡಸ್ಟ್ ಪಾರ್ಟಿಕಲ್ಸ್ ಕುತ್ಕೊಂಡ್ಬಿಡುತ್ತೆ. ಸೊ ಈ ಡಸ್ಟ್ ಪಾರ್ಟಿಕಲ್ ಕುತ್ಕೊಳ್ಳೋದ್ರಿಂದ ಇಂಜಿನ್ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಮೈಲೇಜ್ ಕಮ್ಮಿ ಆಗುತ್ತೆ, ಇಂಜಿನ್ ಸೌಂಡ್ ಜಾಸ್ತಿ ಆಗುತ್ತೆ. ಸೆಕೆಂಡ್ ಗೇರ್ ಅಲ್ಲಿ ಹೋಗ್ಬೇಕು ಇರೋ ಜಾಗದಲ್ಲಿ ನೀವು ಫಸ್ಟ್ ಗೇರ್ ಅಲ್ಲಿ ಹೋಗ್ತೀರಾ, ಮತ್ತೆ ಗೇರ್ ಚೇಂಜ್ ಫ್ರೀಕ್ವೆಂಟ್ ಆಗಿ ಮಾಡ್ಬೇಕಾಗುತ್ತೆ. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಿಮ್ಗೆ ಇರೋ ಮೈಲೇಜ್ ಇನ್ನೂ ಡ್ರಾಪ್ ಆಗುತ್ತೆ. ಸೊ ಡಿಕಾರ್ಬನೈಸೇಷನ್ ಮಾಡೋದ್ರಿಂದ ನಿಮ್ಗೆ ಎಲ್ಲ ಕಡಿಮೆ ಆಗುತ್ತೆ. ಸೊ ಈ ಮಿಷಿನ್ ಬಗ್ಗೆ ಹೇಳ್ಬೇಕಂದ್ರೆ, ಇದು ಜರ್ಮನ್ ಟೆಕ್ನಾಲಜಿ ಮಿಷಿನ್. ಇದರಲ್ಲಿ ಒಂದೇ ಸತಿ 2 ಗಾಡಿಗೂ ಮಾಡ್ಬೋದು. ನೀವೆಲ್ಲೇ ಹೋದ್ರು ಬರೀ ನಿಮ್ಗೆ 40 to 45% ಮಾತ್ರ ನಿಮ್ಗೆ ಕಾರ್ಬನ್ ಕ್ಲೀನ್ ಮಾಡಿ ಕೊಡ್ತಾರೆ. ನಮ್ದು ಏನಂದ್ರೆ 90 to 95% ಕಾರ್ಬನ್ ಕ್ಲೀನ್ ಮಾಡ್ಕೊಡ್ತೀವಿ. ಇದು ನಾನ್ ಗ್ಯಾರಂಟಿ ಕೊಡ್ತೀನಿ. ಅದಕ್ಕೆ ಬೇರೆ ಕಡೆ ಎಲ್ಲೇ ಹೋದ್ರು ನಿಮ್ಗೆ 90% ಅಂತ ಹೇಳಿದ್ರು ನಿಮ್ಗೆ ಸ್ಯಾಟಿಸ್ಫೈ ಆಗೋ ತರ ಅವ್ರು 90% ಮಾಡ್ಕೊಡಲ್ಲ. ನಾವು 90 to 95% 100% ಶೋರ್ ನಾವು ಈ ಮಿಷಿನ್ ಇಂದ ನಾವು ಮಾಡ್ಕೊಡ್ತೀವಿ.
ಈಗ ಒಂದ್ಸಲಿ ಮಾಡಿಸ್ಕೊಂಡಿರ್ತಾರೆ ಅಂದ್ಮೇಲೆ ಅದಕ್ಕೊಂದು ಕಿಲೋಮೀಟರ್ ಅಂತ ಇರತ್ತಾ, ಇಷ್ಟು ಕಿಲೋಮೀಟರ್ ಆದ್ಮೇಲೆ ಇನ್ನೊಂದ್ಸಲ ಮಾಡಿಸ್ಬೇಕು ಅಂತ ಇರತ್ತಾ, ಹೇಗೆ ಅಂತ? ಇದು ಏನಂದ್ರೆ ಇದು ಒಂದ್ ಗಾಡಿಗೆ ಒಂದು 20,000 to 25,000 ಇಂಟರ್ವಲ್ ಅಲ್ಲಿ ಮಾಡಿಸ್ಬೇಕಾಗುತ್ತೆ. ಇಲ್ಲ ನಾವು 10,000 ಕಿಲೋಮೀಟರ್ ಎಲ್ಲ ಕಾರ್ಬನ್ ಅಷ್ಟು ಫಾರ್ಮ್ ಆಗಿರಲ್ಲ, ಅದು ಮೆತ್ತಗ್ ಫಾರ್ಮ್ ಆಗಿರುತ್ತೆ. 10,000 ಕಿಲೋಮೀಟರ್ ಅಲ್ಲಿ ಕಂಪನಿಯವರು ಸರ್ವಿಸ್ ಕೊಡ್ತಾರೆ. ಸೊ ನಾವು ಬೇರೆ ಕಡೆ 10,000 ಕಿಲೋಮೀಟರ್ ಅದಕ್ಕೆಲ್ಲ ಮಾಡಿಸ್ಬೇಕು ಅಂತಾರೆ. ಆದ್ರೆ ಇಲ್ಲಿ 20 to 25,000 ಕಿಲೋಮೀಟರ್ ಇಂಟರ್ವಲ್ ಅಲ್ಲಿ ನೀವು ಮಾಡಿಸ್ಬೇಕು. ಓಕೆ, ಅವಾಗ್ಲೇ ಅದು ಕಾರ್ಬನ್ ಫಾರ್ಮ್ ಆಗಿರುತ್ತೆ, ಅದು ನಿಮ್ಗೂ ಹೆಲ್ಪ್ಫುಲ್ ಆಗಿರುತ್ತೆ. ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಬೇಗ ನಾವು ಎಂಜಿನ್ ನ ಕ್ಲೀನ್ ಮಾಡಬಹುದು, ಚೆನ್ನಾಗಿರುತ್ತೆ. ಅದು ಜಾಸ್ತಿ ಹಾರ್ಡ್ ಆದಷ್ಟು ನೀವು ಕ್ಲೀನ್ ಮಾಡೋದು ಕಷ್ಟ ಆಗೋಗುತ್ತೆ. ಇದು ಏನಂದ್ರೆ ಇದು ಫುಲ್ಲಿ ಆಟೋಮೆಟಿಕ್ ಮಿಷಿನ್, ಲೇಟೆಸ್ಟ್ ಮಾಡೆಲ್ ಇದು. ಇದ್ರಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಕಸ್ಟಮರ್ ನ ವೆಯ್ಟ್ ಮಾಡಿಸೋ ಕೆಲಸ ಇರಲ್ಲ. ಇದ್ರಲ್ಲಿ ಡ್ಯೂಯಲ್ ಚಾನಲ್ ಮಿಷಿನ್, ಇದು ಒಂದೇ ಸತಿ ಎರಡೆರಡು ಗಾಡಿಗೂ ಒಂದೇ ಸತಿ ಮಾಡ್ಬೋದು. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇದ್ರಲ್ಲಿ ಫುಲ್ ಟೈಟಾನಿಯಂ ಪ್ಲೇಟ್ಸ್ ಇದೆ. ಆ ಟೈಟಾನಿಯಂ ಪ್ಲೇಟ್ಸ್ ನ ಈ ಮಿಷಿನ್ ಇನ್ನೂ ಲೇಟೆಸ್ಟ್ ಮಾಡಲ್ ಅಂತ ಟೈಟಾನಿಯಂ ಪ್ಲೇಟ್ಸ್ ಇದೆ. ಸೊ ಇದು ಆಟೋಮೆಟಿಕ್, ಇದ್ರಲ್ಲಿ ಏನು ಕೆಲಸ ಇಲ್ಲ. ಬರೀ ನಾವು ಒಂದು ಗಾಡಿ ಸೆಲೆಕ್ಟ್ ಮಾಡಿ ಅದು ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಗಾಡಿ ಏರ್ ಫಿಲ್ಟರ್ ಇಂಟೇಕ್ ಅಲ್ಲಿ ನಾವು ಪೈಪ್ ಕನೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹೈಡ್ರೋಆಕ್ಸಿ ಗ್ಯಾಸ್ ಅಂತ ಇದೆ, ಅದು ಆಟೋಮೆಟಿಕ್ ಆಗಿ ಇಂಜಿನ್ ಏರ್ ಫಿಲ್ಟರ್ ಪಾಸ್ ಆಗುತ್ತೆ. ಸೊ ಅದೇನ್ ಮಾಡುತ್ತೆ, ಅಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡ್ಬಿಟ್ಟು ಇರೋ ಬರೋ ಕಾರ್ಬನ್ ಎಲ್ಲ ನಮ್ಮ ಸೈಲೆನ್ಸರ್ ಎಕ್ಸಾಸ್ಟ್ ಪೈಪ್ ಇಂದ ಆಚೆ ತಳ್ಳುತ್ತೆ. ಇದೇ ಪ್ರಾಸೆಸ್, ಸಿಂಪಲ್ ಪ್ರಾಸೆಸ್. ಇದು ಮಾಡ್ಲೇಬೇಕು. ನಿಮ್ಗೆ ಇದೆ ಕಂಪನಿಯಲ್ಲೂ ಮಾಡಲ್ಲ ಇದು. ಇದು ನಿಮ್ಗೆ ಇಂಜಿನ್ಗೋಸ್ಕರ, ಇಂಜಿನ್ ಹೆಲ್ತ್ ಗೋಸ್ಕರ ನೀವು ಮಾಡ್ಲೇಬೇಕಾಗುತ್ತೆ. ಇದೇ ಮಿಷಿನ್ ಒಂದು ಆಟೋಮೇಟೆಡ್ ಮಿಷಿನ್ ಅಂತಾನೆ ಹೇಳ್ಬೋದು. ಇದು ಒಂದ್ಸಲ ನೀವು ಎಲ್ಲ ಸೆಟ್ ಮಾಡ್ಬಿಟ್ಟು ಎಷ್ಟೆಷ್ಟು ಕಿಲೋಮೀಟರ್ ಓಡಿದೆ ಅಂತ ಹೇಳ್ಬಿಟ್ಟು ಸೆಟ್ ಮಾಡ್ಬಿಟ್ರೆ ಆಟೋಮ್ಯಾಟಿಕ್ ಆಗಿ ಹೈಡ್ರೋ ಆಕ್ಸಿ ಗ್ಯಾಸ್ ಬರುತ್ತೆ. ಅದು ನಿಮ್ಗೆ ಇಲ್ಲಿ ತೋರಿಸ್ತೀನಿ ಬನ್ನಿ. ಇಲ್ಲೇ ನಾವು ಕೊಟ್ಟಿದೀವಿ. ಇದು ಆಕ್ಚುಲಿ ಆಲ್ಟೋ ಆಲ್ರೆಡಿ ಆಗಿದೆ ಇದು ಅಲ್ವಾ? ಇದು ಆಲ್ರೆಡಿ ಆಗಿದೆ. ಓಕೆ, ಇದು ಆಲ್ಟೋ ಆಲ್ರೆಡಿ ಆಗಿದೆ. ಇದು ಹೊಗೆ ಬರ್ತಾ ಇತ್ತು. ಸೊ ಹೊಗೆ ಇವಾಗ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ. ಇದು ಆಲ್ರೆಡಿ ಮಾಡಿರೋದ್ರಿಂದ ನಿಮ್ಗೆ ಇಲ್ಲಿ ಹೊಗೆ ತೋರ್ಸಕ್ ಆಗಲ್ಲ. ಇದು ಏನ್ ಪ್ರಾಸೆಸ್ ಮಾಡಬಹುದು, ಯಾವ ತರ ಆಗುತ್ತೆ ಅಂತ ಇಲ್ಲಿ ತೋರಿಸಬಹುದು. ಒಂದು ವಾಟರ್ ನ ಇಟ್ಟು ನಾವೊಂದು ಎಕ್ಸಾಂಪಲ್ ಅದನ್ನ ತೋರಿಸ್ಬಿಡಿ ಅದು ಯಾವ ತರ ಆಗುತ್ತೆ ಅಂತ. ಸೊ ಇವಾಗ ನಾನ್ ನಿಮ್ಗೆಲ್ಲ ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್ ತೋರಿಸ್ತೀನಿ. ಇವಾಗ ಏನಂದ್ರೆ ಅಲ್ಲಿ ನಾವು ಮಿಷಿನ್ ಅಲ್ಲಿ ಆಲ್ರೆಡಿ ಅದು ಆಟೋಮೆಟಿಕ್ ಮಿಷಿನ್, ಎಷ್ಟು ಕಿಲೋಮೀಟರ್ ಎಂತ ಗಾಡಿ FCC ಗಾಡಿ ಅಂತ ಎಲ್ಲ ಮಿಷಿನ್ ಅಲ್ಲಿ ಸೆಲೆಕ್ಟ್ ಮಾಡಿದೀವಿ. ಸೊ ಸೆಲೆಕ್ಟ್ ಮಾಡಿದ್ರಿಂದ ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ಈ ಗಾಡಿ ಒಂದು ಎಕ್ಸಾಂಪಲ್ ಒಂದು 70,000 ಕಿಲೋಮೀಟರ್ ಓಡಿದೆ. ಸೊ ಇವಾಗ ನಾವು 70,000 ಕಿಲೋಮೀಟರ್ ಅಂತ ಕೊಟ್ರೆ ಅದಕ್ಕೆ ತಕ್ಕಂಗೆ ಎಷ್ಟು ಹೈಡ್ರೋಆಕ್ಸಿ ಗ್ಯಾಸ್ ಬೇಕೋ ಅದಕ್ಕೆ ಮಾತ್ರ ಕೊಟ್ಟಿದೀವಿ. ಸೊ ನೀವು ಇವಾಗ ಇದ್ರಲ್ಲಿ ನೋಡ್ಬೋದು, ಇವಾಗ ಇಲ್ಲಿ ಇಟ್ಟಾಗ ನೋಡಿ ಇದ್ರಲ್ಲಿ ಬಬಲ್ಸ್ ಬರೋದ್ರಿಂದ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ ಹೈಡ್ರೋಆಕ್ಸಿ ಗ್ಯಾಸ್ ಪಾಸ್ ಆಗ್ತಾ ಇದೆ ಅಂತ. ಇದು ಇನ್ನೊಂದು ವಿಷಯ ಏನಂದ್ರೆ ನೀವು ಒಂದ್ ಪ್ರಶ್ನೆ ಕೇಳಿದ್ರು ನಮ್ ಬ್ರೋ, ಅದು ಏನಂದ್ರೆ ಇಲ್ಲಿ ಇಂಜಿನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಡಿಸ್ಅಡ್ವಾಂಟೇಜಸ್ ಏನಾದ್ರು ಇದೆಯಾ ಅಂತ. ಸೊ ಇವಾಗ ನಾವು ಹೈಡ್ರೋಆಕ್ಸಿ ಗ್ಯಾಸ್ ಪಾಸ್ ಮಾಡಿದ್ದು ಜಸ್ಟ್ ಇದೊಂದು ನಾರ್ಮಲ್ ವಾಟರ್, ಇದೊಂದು ಜಸ್ಟ್ ಪ್ಲಾಸ್ಟಿಕ್ ಗ್ಲಾಸ್. ನಾವು ಇದ್ರಲ್ಲಿ ಪಾಸ್ ಮಾಡಿದಾಗ ಈ ಪ್ಲಾಸ್ಟಿಕ್ ಗ್ಲಾಸ್ಗೆ ಆಗ್ಲಿ ವಾಟರ್ಗೆ ಆಗ್ಲಿ ಏನು ಹಾರ್ಮ್ ಆಗಿಲ್ಲ. ಸೊ ಇದ್ರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಇದರಿಂದ ನಿಮ್ಮ ಗಾಡಿಗೆ ಆಗ್ಲಿ ಇಂಜಿನ್ಗೆ ಆಗ್ಲಿ ಏನು ಪ್ರಾಬ್ಲಮ್ ಬರಲ್ಲ ಅಂತ ತೋರಿಸ್ಬೋದು. ಸೊ ಇದು ಹೆಂಗಂದ್ರೆ ಡಿಕಾರ್ಬನೈಸೇಷನ್ ಹೆಸರಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಅದ್ರಲ್ಲೇ ಕಾರ್ಬನ್ ಅಂತ ಹೆಸರಿದೆ. ಸೊ ಅದ್ರಲ್ಲೇ ಕಾರ್ಬನ್ ಕ್ಲೀನಿಂಗ್ ಅಂತ ಗೊತ್ತಾಗುತ್ತೆ. ನಾವು ಯೂಶಲ್ ಆಗಿ ಫ್ಯೂಲ್ ಹಾಕಿದಾಗ ಇಂಜಿನ್ ಅಲ್ಲಿ ಪಿಸ್ಟನ್ಸ್ ಇರುತ್ತೆ, ಆ ಪಿಸ್ಟನ್ಸ್ ಮೇಲೆ ಕೆಳಗೆ ಆದಾಗ ಫೈರಿಂಗ್ ಕಾಸ್ ಆಗುತ್ತೆ. ಡ್ಯೂ ಟು ದಟ್ ಫೈರಿಂಗ್, ಆ ಫೈರಿಂಗ್ ಇಂದ ನಮ್ಗೆ ಕಾರ್ಬನ್ ಕಂಟೆಂಟ್ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಆ ಡಸ್ಟ್ ಪಾರ್ಟಿಕಲ್ಸ್ ಆಕ್ಚುಲಿ ಅದು ಎಕ್ಸಾಸ್ಟ್ ಇಂದ ಆಚೆ ಹೋಗ್ಬೇಕು. ಸೊ ಫ್ರೀಕ್ವೆಂಟ್ ಆಗಿ ಅದು ಫೈರಿಂಗ್ ಆಗೋ ರೀಸನ್ ಇಂದ ಅದು ಆಚೆ ಹೋಗಲ್ಲ. ಸೊ ನಾವು ಇಲ್ಲೂ ಏರ್ ಫಿಲ್ಟರ್ ಇಂದ ಈ ಗಾಡಿಗೆ ಆಲ್ರೆಡಿ ಆಗಿದೆ, ಸ್ಮೋಕ್ ಎಲ್ಲ ಸ್ಟಾಪ್ ಆಗಿದೆ. ಈ ಏರ್ ಫಿಲ್ಟರ್ ಇಂದ ನಾವು ಈ ಪೈಪ್ ನ ಕೊಟ್ಟಾಗ ಹೈಡ್ರೋಆಕ್ಸಿ ಗ್ಯಾಸ್ ಪಾಸ್ ಆದಾಗ ನಾವು ಅದು ಡಸ್ಟ್ ಪಾರ್ಟಿಕಲ್ಸ್ ಆಗ್ಲಿ ಕಾರ್ಬನ್ ಏನೇನ್ ಒಳಗ್ ಕೂತಿದ್ವಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ಎಕ್ಸಾಸ್ಟ್ ಪೈಪ್ ಇಂದ ಆಚೆ ತಳ್ಬಿಡುತ್ತೆ. ಸೊ ಇವಾಗ ಇಲ್ಲಿ ಏನಂದ್ರೆ ನಾವು ಗಾಡಿಯಲ್ಲಿರೋ ಇಂಜಿನ್ ಪಾರ್ಟ್ ಬೇರೆ ಎಲ್ಲೂ ಏನು ಮುಟ್ಟಲ್ಲ, ಬರೀ ಜಸ್ಟ್ ಈ ಪೈಪ್ ನಾವು ಏರ್ ಫಿಲ್ಟರ್ ಪೈಪ್ ಒಳಗೆ ನಾವ್ ಹಿಂಗ್ ಫಿಟ್ ಮಾಡ್ತೀವಿ. ಹಿಂಗ್ ಫಿಟ್ ಮಾಡೋದ್ರಿಂದ ಏನಾಗುತ್ತಂದ್ರೆ ಇದು, ಸೊ ಇವಾಗ ಏನಂದ್ರೆ ನಾವು ಏರ್ ಫಿಲ್ಟರ್ ಪೈಪ್ ಒಳಗೆ ನಾವು ಈ ಪೈಪ್ ನ ಕನೆಕ್ಟ್ ಮಾಡ್ತೀವಿ. ಇದು ಆಲ್ರೆಡಿ ಮಿಷಿನ್ ಅಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಎರಡೂ ಮಿಕ್ಸ್ ಮಾಡಿ ಹೈಡ್ರೋ ಆಕ್ಸಿ ಗ್ಯಾಸ್ ಅಂತ ಇದೊಂದು ಪಾಸ್ ಮಾಡುತ್ತೆ. ಇದು ಪಾಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಫಾಸ್ಟ್ ಆಗಿ ನಮ್ ಗಾಡಿಯಲ್ಲಿರೋ ಎಲ್ಲ ಕಾರ್ಬನ್ ಕಂಟೆಂಟ್ಸ್ ಡಸ್ಟ್ ಪಾರ್ಟಿಕಲ್ಸ್ ನಲ್ಲಿ ಎಕ್ಸಾಸ್ಟ್ ಪೈಪ್ ಇಂದ ಆಚೆ ತಳ್ಬಿಡುತ್ತೆ. ನೀವು ಕೇಳ್ಬೋದು ಏನಕ್ಕೆ ಬರೀ ಹೈಡ್ರೋಆಕ್ಸಿ ಗ್ಯಾಸೇ ಪಾಸ್ ಮಾಡ್ತೀವಿ ಅಂತ. ನಾರ್ಮಲ್ ಏರು ಪಾಸ್ ಮಾಡೋದು, ಆಕ್ಚುಲಿ ನಾರ್ಮಲ್ ಏರ್ ಪಾಸ್ ಮಾಡಕ್ಕೂ ಆಗಲ್ಲ. ಹೈಡ್ರೋಆಕ್ಸಿ ಗ್ಯಾಸ್ ಅಡ್ವಾಂಟೇಜಸ್ ಇಂಜಿನ್ ಅಲ್ಲಿ ಪಾಸ್ ಆದ್ರೆ ಏನಾಗುತ್ತೆ ನೀವು ಗೂಗಲ್ ಮಾಡ್ಕೊಂಡು ಆಮೇಲೆ ನಮ್ ಶಾಪಿಗೆ ಬರ್ಬೋದು, ನೀಟಾಗಿ ಎಲ್ಲ ವಿಷಯ ತಿಳ್ಕೊಂಡು. ಮತ್ತೆ ಇನ್ನೊಂದು ನಮ್ದ್ರಲ್ಲಿ ಆಫರ್ ಏನಂದ್ರೆ ನಾವು ಎಲ್ಲೋ ಬೋರ್ಡ್ ಗಾಡಿಗೆ ಬರೀ 799 ಮಾಡ್ಕೊಡ್ತಾ ಇದೀವಿ.
ಬರೀ ಎಲ್ಲೋ ಬೋರ್ಡ್ ಗಾಡಿಗೆ ಯಾವ್ದೇ ಟೂ ವೀಲರ್ ಬದಲಿ, ಕಾರಲ್ಲಿ ಯಾವ್ದೇ ಸೆಡಾನು SUV ಯಾವ್ದೇ ಬದಲಿ 999 ಮತ್ತೆ ಎಲ್ಲೋ ಬೋರ್ಡ್ ಯಾವ್ದೇ ಗಾಡಿ ಬದಲಿ ಅವ್ರಿಗೆ ಬರೀ 799 ಮಾಡ್ಕೊಡ್ತೀವಿ. ಸೊ ಇವಾಗ ನೀವು ಆಕ್ಚುಲಿ ನೋಡ್ಬೋದು, ಈ ಗಾಡಿಗೆ ಆಕ್ಚುಲಿ ಇವಾಗ ಡಿಕಾರ್ಬನೈಸೇಷನ್ ಮಾಡಿದೀವಿ. ಇದು ನಾನು ಓಡಿಸ್ತಾ ಇದ್ದಾಗ ನನ್ಗೆ ಏನ್ ಫೀಲ್ ಆಗ್ತಾ ಇದೆ ಅಂದ್ರೆ, ಇದು ನಾವು ಇದ್ದಷ್ಟು ಪಿಕಪ್ ಎಲ್ಲ ಇನ್ಕ್ರೀಸ್ ಆಗಿದೆ. ಇವಾಗ ನಾನು ರೈಸ್ ಮಾಡ್ತೀನಿ ನೋಡಿ, ನಿಮ್ಗಲ್ಲೇ ಸೌಂಡ್ ಅಲ್ಲೇ ಗೊತ್ತಾಗುತ್ತೆ ಇಂಜಿನ್ ಇಂದ ಏನು ಸೌಂಡ್ ಬರ್ತಾ ಇಲ್ಲ. ಹಿಂದೆ ಸ್ಮೋಕ್ ಕೂಡ ಕಡಿಮೆ ಆಗಿದೆ, ಒಳ್ಳೆ ಪಿಕಪ್ ಕೊಡ್ತಾ ಇದೆ ಗಾಡಿ. ಇವಾಗ ಕಾರ್ಬನೈಸೇಷನ್ ಅಷ್ಟೇ ಅಲ್ಲದೆ ಸಾತ್ವಿಕ್ ಫಿನಾನ್ಸ್ ಸರ್ವಿಸಸ್ ಅಂತ ಒಂದು ಫಿನಾನ್ಸ್ ಕಂಪನಿ ಕೂಡ ಇದೆ ಇವ್ರದ್ದು. ಸೊ ಇದು ಎಲ್ಲಾ ತರ ಬ್ಯಾಂಕ್ಗಳಲ್ಲಿ ನಿಮ್ಗೆ ಯೂಸ್ ಕಾರ್ಗೆ ಸಂಬಂಧಪಟ್ಟಕ್ಕೆ ಲೋನ್ ಕೂಡ ಮಾಡಿಸ್ಕೊಡ್ತಾರೆ. ಹಾಗೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಕೂಡ ಇದೆ. ನಿಮ್ ಕಾರ್ ಏನಾದ್ರು ಸೇಲ್ ಮಾಡ್ಬೇಕು ಅಂತ ಹೇಳಿದ್ರೆ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಮಿಡಿಯೇಟ್ ಆಗಿ ನಿಮ್ಗೆ ಕ್ಯಾಶ್ ಕೊಟ್ಟು ನಿಮ್ ಕಾರ್ನ ಇವರು ಪರ್ಚೇಸ್ ಮಾಡ್ತಾರೆ. ಹಾಗೆ ನಿಮ್ಗೆ ಏನಾದ್ರು ಕಾರ್ ಬೇಕು ಅಂದ್ರೂ ಕೂಡ ಅದಕ್ಕೂ ಕೂಡ ಸಹಾಯ ಮಾಡ್ತಾರೆ. ಸಾತ್ವಿಕ್ ಫಿನಾನ್ಸ್ ಸರ್ವಿಸಸ್. ಹಾಗೆ ಮೋಟೋ ವ್ಯಾಗನ್ ಡಿಕಾರ್ಬನೈಸೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಒಂದ್ಸಲ ಬಂದು ವಿಸಿಟ್ ಮಾಡಿ. ಹಾಗೆ ಕಾರ್ಗಳನ್ನು ಸೇಲ್ ಮಾಡ್ಬೇಕು ಅಂತ ಕೂಡ ವಿಸಿಟ್ ಮಾಡ್ಬೋದು. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಬರುತ್ತೆ, ಒಂದ್ಸಲ ವಿಸಿಟ್ ಮಾಡಿ. ಥ್ಯಾಂಕ್ ಯು.